ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬೋರ್ ಅನಿಸ್ತಾ ಇರುತ್ತಲ್ಲ, ಆವಾಗ ನಾನು ಈ ಥರ ಏನಾದರೂ ಅರೋಮವಾಗಿ ಅಂದರೆ ಎಸೆನ್ಷಿಯಲ್ ಆಯಿಲ್ ಎಲ್ಲ ಯೂಸ್ ಮಾಡುವಂಥ ಒಂದು ಕ್ಯಾಂಡಲನ್ನು ಹಚ್ಕೊಂಡಿರ್ತೀನಿ. ಸೊ ಅದೊಂಥರ ನನಗೆ ಮೈಂಡ್ ವೇಕಪ್ ಮಾಡುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನು ಬೆಸ್ಟು ಅಂತಂದರೆ ವಿಷ್ಣು ಸಹಸ್ರನಾಮ ಏನಾದರೂ ಪ್ಲೇ ಮಾಡಿರ್ತೀನಿ, ಅದನ್ನು ಕೇಳಿಸ್ತಾನೆ ಅಡುಗೆ ಮಾಡ್ಕೊತಾ ಇರ್ತೀನಿ. ಇನ್ನು ಅನ್ನಕ್ಕಿಟ್ಟೆ ಸಿಂಪಲ್ಲಾಗಿ ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಹಾಗೆ ನಾಳೆ ಒಂದು ಸ್ಪೆಷಲ್ ಡೇ, ಅದ್ರದ್ದು ಪ್ರಿಪ್ರೇಷನ್ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇತ್ತು. ಪ್ರಗತಿಗೆ ಏನೋ ಸ್ಪೆಷಲ್ಲಾಗಿ ಗಿಫ್ಟ್ ಮಾಡೋಣ, ಸರ್ಪ್ರೈಸ್ ಮಾಡೋಣ ಅಂತೆಲ್ಲ ಅಂದ್ಕೊಂಡಿದ್ದೆ. ಹಾಗಾಗಿ ನಾಳೆ ಸ್ವಲ್ಪ ಸ್ಪೆಷಲ್ ಅಡುಗೆ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನಕ್ಕೆ ಪ್ರಗತಿಗೆ ಇರಲೇಬೇಕು ಅಂತಂದರೆ ಪೊಟ್ಯಾಟೊ ಫ್ರೈ ಅಂದರೆ ತುಂಬ ಇಷ್ಟ, ಅದಕ್ಕೆ ಅದು ಫ್ರೈ ಮಾಡಿಕೊಟ್ಟಿದ್ದೆ. ಇದು ತುಂಬ ಸಿಂಪಲ್ ಆಗಿದೆ ರೆಸಿಪಿ, ಸೊ ಹಾಗಾಗಿ ನಾನೇನು ಡೀಟೇಲಾಗಿ ಅಪ್ಲೋಡ್ ಮಾಡೋಕ್ಕೆ ಹೋಗಿಲ್ಲ. ಹಾಗೆ ನನಗೆ ಕಂಪ್ಲೀಟಾಗಿ ನನ್ನ ತಲೆ ಓಡ್ತಾನೆ ಇದ್ದಿದ್ದಿಲ್ಲ. ಅಂದರೆ ಸಡನ್ನಾಗಿ ಒಂದು ಪ್ಲ್ಯಾನ್ ಬಂತು, ಈ ಥರ ಒಂದು ಸರ್ಪ್ರೈಸ್ ಗಿಫ್ಟ್ ಏನಾದರೂ ಮಾಡಬೇಕು ಪ್ರಗತಿಗೆ ಅಂತ. ನನ್ನ ಹಸ್ಬೆಂಡ್ ಹತ್ರ ಮಾತಾಡ್ತಾ ಇದ್ದೆ, ಸರಿ ಓಕೆ ಈ ಸರಿ ಇದೇ ಥರ ಮಾಡೋಣ ಅಂತ. ಮೊದಲೇ ಪ್ಲ್ಯಾನ್ ಇದ್ದಿದ್ರೆ ಅವಾಗಲೇ ಏನಾದರೂ ಇಷ್ಟ ಆಗಿದ್ದನ್ನೆಲ್ಲ ತಂದು ಇಡ್ತಾ ಇದ್ವಿ ಏನೋ. ಬಟ್ ನನಗೆ ಈಗ ಸಡನ್ನಾಗಿ ನೆನಪಾಯಿತು ಈ ಥರ ಮಾಡಬೇಕು ಅಂತ. ಹಾಗೆ ಸ್ವಲ್ಪ ಬ್ಯುಸಿ, ಇದೇ ಟೈಮಲ್ಲಿ ಡ್ರೈವಿಂಗ್ ಕ್ಲಾಸ್ ಅದು ಇದು ಅಂತ 1 hour ಅಂದ್ರೂ ನಮಗೆ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ ಒಂದೊಂದು ಸರಿ. 11 ರಿಂದ 12 ಗಂಟೆ. ಬಟ್ ಆ 1 hour ನಂಗೆ ತುಂಬಾ ಜಾಸ್ತಿ ಟೈಮ್ ಹೋಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ ಅನ್ನೋ ಫೀಲ್ ಬರುತ್ತೆ. ಬಟ್ ಏನೋ ಒಂದು ಕಲಿತಾ ಇದ್ದೀವಿ ಅಂತ ಒಂದು ಖುಷಿನೂ ಇರುತ್ತಲ್ವಾ. ಸರ್ಪ್ರೈಸು ಏನು ಅಂತ ಹೇಳ್ಬಿಟ್ಟು ಇವತ್ತಿನ ವ್ಲಾಗಲ್ಲಿ ಹೇಳ್ತೀನಿ. ಪ್ರಗತಿ ಹುಟ್ಟಿರೋದೇ ಒಂಥರ ಸ್ಪೆಷಲ್ ನಮಗೆ. ಮೊದಲೇ ಮಗು ಹೆಣ್ಮಗು ಆಯಿತು ಅಂತ ಅಂದ ತಕ್ಷಣ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ವಿಶ್ ಇದ್ದಿದ್ದು ಹೆಣ್ಮಗು ಬೇಕು ಅಂತಲೇ. ಅದ್ರ ಜೊತೆಗೆ ಅವ್ರು ಅಂದ್ಕೊಂಡಂಗೆ ಒಂದು ಹೆಣ್ಮಗು ಆಯಿತು. ಬಟ್ ನಮ್ಮ ಅಪ್ಪನಿಗೆ ಸ್ವಲ್ಪ ಬೇಜಾರಿತ್ತು, ಮೊದಲು ಫಸ್ಟ್ ಗಂಡು ಮಗು ಆಗಬೇಕಿತ್ತು ಅಂತ. ಬಟ್ ನಮ್ಮ ಅಪ್ಪನೇ ನನ್ನ ಮಗಳನ್ನ ತುಂಬ ಇಷ್ಟಪಟ್ಟಿದ್ದು, ತುಂಬ ಅಂದರೆ ತುಂಬ ಕೇರ್ ಮಾಡಿದ್ದು. ನಮ್ಮ ಅಪ್ಪನ ಜೊತೆ ಕಾಲ ಕಳೆದಿರೋದ್ರಲ್ಲಿ ಮೊಮ್ಮಕ್ಕಳಲ್ಲಿ ನನ್ನ ಮಗಳು ಒಬ್ಳೇನೆ. ತುಂಬ ಮೆಮೊರಿ ಇದೆ ಅಪ್ಪನ ಜೊತೆ. ಅವಳು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿದ್ದು, ಡಿಟ್ಟೋ ನೋಡೋದಕ್ಕೆ ಅಪ್ಪನ ಥರನೇ ಕಾಣಿಸ್ತಾ ಇದ್ದಿದ್ದು. ಇದೆಲ್ಲ ನೋಡಿ ಎಲ್ಲರೂ ಹೇಳ್ತಾಯಿದ್ರು, ಏನು ಕೃಷ್ಣಪ್ಪ ಅವರೇ ಮೊಮ್ಮಗ ಸೇಮ್ ನಿನ್ನಂಗೆ ಇದ್ದಾರೆ ಅಂತ. ಎಲ್ಲಾದರೂ ಸುಮ್ಮನೆ ಹೆಗ್ಲ ಮೇಲೆ ಕೂರಿಸ್ಕೊಂಡು ಹೋಗೋದು ಅದೆಲ್ಲ ಗೊತ್ತಿರುತ್ತೆ ನಿಮಗೆ. ಅವಾಗೆಲ್ಲ ಅಪ್ಪ ಅಮ್ಮ ಈ ಥರ ಎಲ್ಲ ಸೈಲೆಂಟಾಗಿ ಕೂತ್ಕೊತಾ ಇರಲಿಲ್ಲ. ಅಜ್ಜಿ ತಾತನ ಜೊತೆ ಬೆಳೆಯೋದೇ ಒಂದು ಖುಷಿ ಅಂತ ಹೇಳೋದು. ಅದಕ್ಕೇ ಹೆಗ್ಲ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರೆ ಸೊ ಅವಾಗೆಲ್ಲ ಕೇಳೋರು, ಏನು ಮೊಮ್ಮಗ ಅಂದರೆ ಮಗನ ಥರನೇ ಇದ್ದಿದ್ದವನು. ಸೊ ಪ್ರಗತಿ ಹಂಗಾಗಿ ಇಲ್ಲಪ್ಪ ಮೊಮ್ಮಗಳು ಅಂತ. ಎಷ್ಟು ಮುದ್ದಾಗಿದ್ದಾಳೆ ನನ್ನ ಮಗಳು, ಕಣ್ಣು ಕಿವಿ ಬಾಯಿ ಎಲ್ಲನೂ ವರ್ಣನೆ ಮಾಡ್ತಾಯಿದ್ರು. ನಮ್ಮನೆ ವರಾಂಡದಲ್ಲಿ ಅವಳನ್ನ ಮಲಗಿಸ್ಕೊಂಡು ಏನು ಚೆನ್ನಾಗಿ ಕಣ್ಣು ಎಲ್ಲ ಹೆಂಗಿರಬೇಕು ಹಂಗೆ, ಕಿವಿ ನೋಡಿ ಎಷ್ಟು ಮುದ್ದಾಗಿದೆ, ಎಲ್ಲ ಪರ್ಫೆಕ್ಟಾಗಿದೆ, ಹೆಂಗಿದ್ದಾಳೆ ನನ್ನ ಮೊಮ್ಮಗಳು. ಯಾವಾಗಲೂ ಹಿಂಗೆ ಹೊಗಳ್ಕೊಳ್ತಾ ಇರೋರು, ಎತ್ಕೊಂಡು ಓಡಾಡೋದು, ಕೆಲ್ಸಕ್ಕೆ ಹೋಗ್ಬೇಕಾದ್ರೆಲ್ಲ ಗಾಡಿಲೆಲ್ಲ ಕರ್ಕೊಂಡು ಹೋಗ್ಬಿಡೋರು. ತುಂಬ ಸಮಯ ಕಳೆದಿರೋದು ನನ್ನ ಮಗಳು. ಅದೊಂದು ನೆನಪು ನನ್ನ ಮಗಳು ಬರ್ಡೇದಲ್ಲಿ ತುಂಬ ಬರುತ್ತೆ ನನಗೆ. ಏನು ಅವಕಾಶ ಟೈಮು ನನ್ನ ಮಗನಿಗೆ ಸಿಗಲಿಲ್ಲ, ಅಂದರೆ ಇನ್ಯಾರಿಗೂ ಸಿಗಲಿಲ್ಲ. ಸೊ ಅದು ತುಂಬ ಬೇಜಾರು. ಅವ್ರು ಇದ್ದಿದ್ರೆ ನನ್ನ ಮೊಮ್ಮಕ್ಕಳು ಅನ್ನೋ ಒಂದು ಇದು ಗತ್ತು, ಜೋಶು, ಖುಷಿ ಅದೆಲ್ಲ ಸಿಕ್ಕಾಪಟ್ಟೆ ಇರ್ತಾಯಿತ್ತು. ಆ ಥರ ಮಿಸ್ ಮಾಡ್ಕೊಳ್ತೀನಿ ಅಪ್ಪನ. ಇನ್ನು ಈ ಬೆಳಗ್ಗೆ ಹೊತ್ತು ಎದ್ದೇಳೋದು 4 ಗಂಟೆಗೆ ಒಂಥರ ಚಳಿ. ಈ ಚಳಿಯಲ್ಲಿ ನಮ್ಗೆ ಸ್ಕಿನ್ ಮೇಲೆ ಏನಾದರೂ ಸೋಪ್ ಏನಾದರೂ ಅಪ್ಲೈ ಮಾಡ್ಕೊಂಬಿಟ್ರೆ ಇನ್ನೂ ಡ್ರೈ ಆಗಿಬಿಡುತ್ತೆ. ಅದಕ್ಕೆ ನಾನು ಈ ಟೈಮಲ್ಲಿ ಸೋಪೆಲ್ಲ ಯೂಸ್ ಮಾಡಲ್ಲ. ಈ ಟೈಮಲ್ಲಿ ಅಂತ ನಾರ್ಮಲಿ ಸ್ಕಿನ್ ಮೇಲೆ ಅಂದರೆ ಫೇಸ್ಗೆ ಸೋಪ್ ಅಷ್ಟು ಸೂಟ್ ಆಗೋದಿಲ್ಲ. ಹಾಗಾಗಿ ನಾನು ಮೈಲ್ಡ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಸುಮಾರು ದಿನದಿಂದ ಹೇಳ್ತಾ ಇರೋದಂಗೆ ನಾನು ಕ್ಯೂರ್ ಸ್ಕಿನ್ ಅವರದ ಒಂದು ಫೇಸ್ ವಾಶನ್ನು ಯೂಸ್ ಮಾಡ್ತೀನಿ. ತುಂಬ ಮೈಲ್ಡ್ ಆಗಿದೆ ಮತ್ತು ಆಲ್ ಸ್ಕಿನ್ ಟೈಪ್ಸ್ ಇರುತ್ತೆ. ಅದಾದ ತಕ್ಷಣವೇ ನಾನು ಒಂದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ. ಅದು ಕ್ಯೂರ್ ಸ್ಕಿನ್ನಿಂದಾನೇ ಬಂದಿದೆ. ಅಂದರೆ ನಾನು ಆ್ಯಪನ್ನು ಡೌನ್ಲೋಡ್ ಮಾಡಿ ಕಸ್ಟಮೈಸ್ ಮಾಡ್ಕೊಂಡು ತೊಗೊಂಡಿರೋಂಥ ಕಿಟ್ಟು. ಇದು 1 ಬಟಾಣಿ ಕಾಳಷ್ಟು ಸಾಕಾಗುತ್ತೆ ತಗೊಳ್ಳೋದು. ಎಷ್ಟು ಕ್ವಾಂಟಿಟಿ ತೊಗೋಬೇಕು ಏನು ಎಲ್ಲ ಅನ್ನೋದನ್ನು ಅವರೇ ಡೀಟೇಲಾಗಿ ಹೇಳಿರ್ತಾರೆ. ವಿಂಟರಲ್ಲಿ ಚಳಿಗಾಲದಲ್ಲಿ ಮುಖ ಏನಾದರೂ ಬೆರೀತಾ ಇದೆ ಅಂತಂದರೆ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ. ಒಂಥರ ಅದು ಯಾವಾಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಕೊಂಡು ಸರಿ ಹೋಗ್ಬಿಡುತ್ತೋ ಅನ್ನೋ ಥರ ಇರುತ್ತೆ. ಕೈ ಕಾಲು ಎಲ್ಲನೂ ಕೂಡ ಅಷ್ಟೇ ತುಂಬ ಒಂಥರ ಕಷ್ಟಕರವಾದಂತಹ ಟೈಮು ಈ ಚಳಿಗಾಲದಲ್ಲಿ. ಇನ್ನು ನನ್ನಂಗೆ ಬೇಗ ಎದ್ದೋಳವ್ರಿಗಂತೂ ಮುಗೀತು ಕತೆ. ಮಾಯ್ಶ್ಚರೈಸರ್ ಆಗ್ತಿದ್ದಂಗೆ ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಹೊರಡೋದೆ ಅಲ್ವಾ, ಇನ್ನೇನು ಟೈಮ್ ಆಗ್ತಾ ಇದೆ, ಮತ್ತೇನು ರೆಡಿ ಆಗೋದು ಅಂತ ಹೇಳ್ಬಿಟ್ಟು ನಾನು ಸನ್ಸ್ಕ್ರೀನ್ ಕೂಡ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಬೇಕಂದರೆ ಇನ್ನೊಂದು ಸರಿ ನಾನು ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ ಹೊರಗಡೆ ಹೋಗುವಾಗ. ಎಷ್ಟು ನನ್ನ ಸ್ಕಿನ್ ಕೇರ್. ರೀಸೆಂಟಾಗಿ ನೋಡಿ, ಇದು ನನ್ನ ಮಗನ ಗಿಫ್ಟು, ನೀವೇ ನೋಡಿರ್ತೀರ, ಈ ನಡುವೆ ಜಾಸ್ತಿ ಆಗಿರೋದು. ಸೊ ಕಂಪ್ಲೀಟಾಗಿ ಡ್ರೈ ಆಗಿದೆ, ಒಂದು ಸ್ವಲ್ಪ ಮಾರ್ಕ್ ಹೋಗೋದಿದೆ, ಅದನ್ನು ಕೂಡ ಬೇಗನೆ ಹೋಗ್ತಾ ಇದೆ. ಅದು ಬೆಸ್ಟ್ ಅಂತ ಅನ್ನಿಸ್ತು. ಆಮೇಲೆ ತುಂಬ ಮೈಲ್ಡ್ ಆಗಿರುವಂತಹ ಒಂದು ಪ್ರಾಡಕ್ಟ್ಸನ್ನೇ ಕೊಡ್ತಾರೆ. ಆಲ್ ಸ್ಕಿನ್ ಟೈಪ್ಸ್ ಆಗಿರುತ್ತೆ. ಈ ಥರ ಇರುತ್ತೆ. ನಿಮ್ಗೆ ಏನಾದರೂ ಬೇಕು ಈ ಥರದ್ದು ಒಂದು ಸರ್ಚ್ ಮಾಡ್ತಿದ್ದೆ, ಅಥವಾ ನಾನು ಡರ್ಮಟಾಲಜಿಸ್ಟ್ ಹತ್ರ ಹೋಗ್ಬೇಕಿತ್ತು, ನಂಗೆ ತುಂಬ ಶೈ ಆಗುತ್ತೆ, ಹೋಗೋದಕ್ಕಾಗಲ್ಲ, ಅವ್ರ ಹತ್ರ ಹೆಂಗೆ ಮಾತಾಡೋದು ಏನು ಅಂತ. ಸೊ ನಾನು ಹಂಗೇನೆ ಆ ಥರ ಇರೋರು ಕೂಡ ಇದನ್ನು ಟ್ರೈ ಮಾಡ್ಬೋದು.
ನಿಮಗೆ ಈ ಪ್ರಾಡಕ್ಟ್ ಬಗ್ಗೆ ಹೇಳಿದ್ದೀನಿ ಆಲ್ರೆಡಿ ಸುಮಾರು ಸರಿ. ಒಂದು ಆ್ಯಪ್ ಇರುತ್ತೆ, ಡೌನ್ಲೋಡ್ ಮಾಡೋದು, ನಿಮ್ಮ ಸ್ಕಿನ್ ಪ್ರಾಬ್ಲಮ್ನ ಅವ್ರ ಹತ್ರ ಹೇಳೋದು, ಅವರು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡೋದು. ನಮ್ಮ ಲ್ಯಾಂಗ್ವೇಜಲ್ಲೇ ಇರುತ್ತೆ ಅದು. ಅವರು ಅದಕ್ಕೆ ಒಂದು ಕಸ್ಟಮೈಸ್ ಕಿಟನ್ನು ನಿಮಗೆ ರೆಡಿ ಮಾಡಿ ಹೇಳ್ತಾರೆ, ಈ ಥರ ಇದೆ, ಇದನ್ನು ಯೂಸ್ ಮಾಡಬೇಕಂತ. ಫಸ್ಟ್ ನೀವು ಚೆಕ್ ಮಾಡಿ, ಅದಾದಮೇಲೆ ನಿಮ್ಗೆ ಓಕೆ ಅನ್ಸಿದ್ರೆ ತೊಗೊಳ್ಳಿ, ಇಲ್ಲ ಅಂತಂದರೆ ಬೇಡ. ಓಕೆನಾ? ಸೊ ಈ ಒಂದು ಚಳಿಗಾಲದಲ್ಲಿ ಒಂದು ಬೆಸ್ಟ್ ಸ್ಕಿನ್ ಕೇರ್ಗೆ ಈ ಒಂದು ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು ನನಗೆ. ನಿಮ್ಗೇನಾದರೂ ಪ್ರಾಡಕ್ಟ್ಸ್ ಬೇಕು ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಮತ್ತು ಕೂಪನ್ ಕೂಡ ಯೂಸ್ ಮಾಡ್ಕೊಳ್ಳಿ. ಈ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ನನ್ನು ಸ್ವಲ್ಪನಾದರೂ ರಕ್ಷಣೆ ಮಾಡ್ಕೋಬಹುದು ಅಂತ ಅನಿಸುತ್ತೆ. ನಿಮಗೆ ಆಲ್ರೆಡಿ ಯೂಸ್ ಮಾಡಿರೋರ್ಗೆ ಏನಾದರೂ ಬೆಟರ್ ರಿಸಲ್ಟ್ ಬಂದಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅಥವಾ ಹೇಳಿ ನಂತರ ಯಾರಾದರೂ ಇನ್ನೂ ಬೆಸ್ಟ್ ರಿಸಲ್ಟ್ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇರೋರು ಕೂಡ ಹೇಳಿ, ಅಥವಾ ಏನಾದರೂ ಡಿಫ್ರೆನ್ಸ್ ಆಗ್ತಾ ಇದೆಯಾ ಅಂದರೆ ಇದರಿಂದ ಏನಾದರೂ ಸಣ್ಣ ಉಪಯೋಗ ಆಗಿದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಅದರಿಂದ ನನಗೂ ಒಂದಿಷ್ಟು ಕಾನ್ಫಿಡೆಂಟ್ ಬರುತ್ತೆ, ಇದನ್ನು ನಾನು ಇನ್ನೂ ಇಬ್ರಿಗೆ ಹೇಳ್ಬೋದಾ ಬೇಡವಾ ಅಂತ. ಇದಿಷ್ಟ ಆಗಿತ್ತು. ಇವಾಗ ನಾನು ರೆಡಿ ಆಗಿಬಿಟ್ಟು ಸ್ವಲ್ಪ ಅವ್ರಿಗೆಲ್ಲ ಏನೋ ಅಡುಗೆ ಮಾಡಿಕೊಡೋದಿದೆ, ಮಾಡಿಕೊಟ್ಬಿಟ್ಟು ಡ್ರೈವಿಂಗ್ ಕ್ಲಾಸ್ಗೆ ಹೊರಡ್ತೀನಿ. ಸೊ ಬನ್ನಿ. ಅಲ್ಲಿಂದ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಪ್ರಗತಿಗೆ ದೋಸೆ ಬೇಡ ಅಂತ ಹೇಳಿದ್ರು. ಹಿಂದಿನ ದಿನ ನಾನು ದೋಸೆ ನೆನಾಕಿದೆ, ಬೇಡ ಅಂತ ಅಂದರು. ಸರಿ, ಅದಕ್ಕೆ ಚಿತ್ರಾನ್ನ ಮಾಡಿಕೊಟ್ಟೆ. ಪ್ರಗತಿಗೆ ಉಪ್ಪಿಟ್ಟು, ಚಿತ್ರಾನ್ನ, ಪುಳಿಯೋಗರೆ ಇದೆಲ್ಲ ತುಂಬ ಇಷ್ಟ. ದೋಸೆ ಸರಿ ಆಯಿತು, ಇನ್ನೇನು ಮಧ್ಯಾಹ್ನಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರಿಗೆಲ್ಲ ಮಾಡಿಕೊಟ್ಬಿಟ್ಟು ಪ್ರಗತಿ ಬಂದಮೇಲೆ ಹಾಕೋಣ ದೋಸೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಹೆಸರು ಕಾಳು ಅಕ್ಕಿನ ರಾತ್ರಿನೇ ನೆನಾಕಿದೆ. ಅದು ರುಬ್ಬೋದಕ್ಕೆ ಸ್ವಲ್ಪ ಹೆಸರು ಕಾಳು ಅಕ್ಕಿ ಏನಿದೆ ಅದಕ್ಕೆ ಸ್ವಲ್ಪ ಪಾಲಕು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಉಪ್ಪು ಇಷ್ಟನ್ನು ಹಾಕಿ ಈ ಥರ ದೋಸೆ ಬ್ಯಾಟರ್ ಹೆಂಗೆ ಬರುತ್ತೋ ಅದೇ ಥರ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಳ್ಳೋದು. ಅಂದರೆ ಕಾಳಿಗಿಂತ ಅಕ್ಕಿ ಒಂದು ಸ್ವಲ್ಪ ಕಮ್ಮಿ ಇರಬೇಕು, ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕೋಬಾರ್ದು. ನಿಮ್ಮ ಡ್ಯಾಡಿಗೆ ಹೊಡಿತೀನಿ ಪ್ರೀತು, ಇಲ್ಲ ನೋಡು, ಡ್ಯಾಡಿಗೆ ಹೊಡಿಲ್ಲ. ಯಾಕೆ? ಡ್ಯಾಡಿ ಹೊಡಿತೀನಿ ಚಿನ್ನ, ಇಲ್ಲ ನೋಡಿ, ಡ್ಯಾಡಿ ಹೊಡಿತೀನಿ ನಾನು. ಯಾಕೆ ಹೊಡಿಬಾರ್ದು? 4 10 4. ಏನ್ ಕೌಂಟಿಂಗು? ಇದೇನ್ ಹೇಳಿದು? ಇದು ಶುಗರ್, ಟೀ, ಕಾಫಿ. ಗೊಕ್ಕ ಹಂಗ್ ಮಾಡತ್ತಾ? ಹಿಂಗ್ ಮಾಡತ್ತಾ? ಹೇಳು ಅಮ್ಮ. ದೋಸೆ, ಚಾಕ್, ಇಲ್ಲ ನೋಡಿರಿ ಅಮ್ಮ. ಮಮ್ಮಿ, ಚಪಾತಿ ನನ್ಗೆ ಮಾಡಿ, ಇಲ್ಲ ನೋಡಿರಿ ಚಿನ್ನು, ಮಾಡಿ ಕೊಡು, ಕೊಡಿ. ಅದು ಪಂಪ್ಕಿನ್. ಇಲ್ಲಿ ಬ್ಯಾಟರ್ ರೆಡಿ ಆಗಿದೆ. ಇದು ಹೆಂಗೆ ಅಂತ ಅಂದರೆ ಇನ್ಸ್ಟಂಟ್ ದೋಸೆ ಬ್ಯಾಟರ್ ಥರ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಆ ಥರ ದೋಸೆ ಬರಲ್ಲ ಅಂದಲ್ಲ, ಅಕ್ಕಿ ಹಾಕ್ಕೋಬೇಕು, ಅವಾಗ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ನಾನ್ ಸ್ಟಿಕ್ ತವ ಏನು ಯೂಸ್ ಮಾಡ್ತಾಯಿಲ್ಲ, ಐರನ್ ತವದಲ್ಲೇ ಅಷ್ಟು ಚೆನ್ನಾಗಿ ದೋಸೆ ಬಂದಿದೆ. ಇನ್ನು ನನ್ನ ಮಗನ ಜೊತೆ ಬೆಳಗಿನ ಸಾಯಂಕಾಲ ತನಕ ಮಾತಾಡಿ ನನ್ನ ಬಾಯೆಲ್ಲ ನೋವು ಬಂದುಬಿಟ್ಟಿರುತ್ತೆ. ಅಷ್ಟು ಮಾತಾಡ್ತಾನೇ ಇರಬೇಕು ಅವನ ಜೊತೆ. ಕುಂಕುಮ ಇಕ್ಕಿದ್ದೀನಾ? ಚೆನ್ನಾಗಿದೆ ಕುಂಕುಮ. ಮೋಯಿ ಅಲ್ಲ, ಕಿವಿ. ಇದು ಮೂಗು, ಮೋಯಿ ಅಲ್ಲ. ಬಾಯಿ ಇದೇನು? ಇದು ಇದು ಕತ್ತು. ನಾನು ಫ್ರೆಶ್ ಅಪ್ ಆಗಿ ಕುಂಕುಮ ಇಟ್ಕೊಂಡಿದ್ದೆ ಅಂತ ನನಗೂ ಆ ಕುಂಕುಮ ಇಡು ಅಂತ ನಾನು ಸುಮ್ಮನೆ ಹಿಂಗಂತೆ, ಅದು ಹಂಗೆ ಪ್ರಿಂಟ್ ಬಂತು. ಅದನ್ನೇ ಖುಷಿ ಪಡ್ತಾ ಇದ್ದ, ನಾನು ಕುಂಕುಮ ಇಟ್ಟಿದ್ದೀನಿ ಅಂತ ಹೇಳಿ. ಇನ್ನು ಅದಕ್ಕೆ ಟೊಮೊಟೊ ಚಟ್ನಿ ಮಾಡೋಕ್ಕೆ ಮುಂಚೆಗೆ ಅವ್ನ ಪಾಡಿಗೆ ಅವ್ನಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ದೋಸೆ ಹಾಕಿಕೊಟ್ಬಿಟ್ಟೆ. ಟೊಮೊಟೊ ಚಟ್ನಿಗೆ ಸ್ವಲ್ಪ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಒಣಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಶುಂಠಿ, ಆಮೇಲೆ ಈರುಳ್ಳಿ ಹಾಕಿದ್ದೀನಿ ಒಂದೇ ಒಂದು, ಶುಂಠಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಒಂದು 4 ರಿಂದ 5 ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಚಟ್ನಿಗೆ ಟೊಮೊಟೊ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಮೊಟ್ಟೆ ಎಲ್ಲ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದೆ, ಬಂದಿತ್ತು. ಪ್ರೀತಮ್ಗೆ ಆ ಒಂದು ಪ್ಲೇನ್ ದೋಸೆ ಮತ್ತು ತುಪ್ಪ ಹಾಕ್ಕೊಟ್ಟಿದ್ದೀನಿ, ಅದ್ರ ಮೇಲೆ ಒಂದು ಮೊಟ್ಟೆ ಹಾಕ್ಬಿಟ್ಟು ಹಾಕ್ಕೊಡ್ತೀನಿ. ನಾರ್ಮಲ್ ಮೊಟ್ಟೆ ದೋಸೆ ಹೆಂಗೆ ಹಾಕ್ತೀವೋ ಹಾಗೆ ಹಾಕೋದು, ಅದು ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಖಾಲಿ ಆಗಿತ್ತು ಅಂತ ಅದು ಎಲ್ಲ ತರಿಸಿದ್ದೆ. ಎಮರ್ಜೆನ್ಸಿಗೆ ಲೆಮನ್ ಇದ್ದೇ ಇರುತ್ತೆ ಮನೇಲಿ ಜ್ಯೂಸ್ ಮಾಡೋದಕ್ಕೂ. ಯಾರಾದರೂ ಬಂದ್ಬಿಡ್ತಾರೆ ಸಡನ್ನಾಗಿ, ಅವಾಗೆಲ್ಲ ಜ್ಯೂಸ್ ಮಾಡೋದಕ್ಕೂ ಅಥವಾ ಏನಕ್ಕಾದ್ರೂ ಬೇಕೇ ಬೇಕಾಗುತ್ತಲ್ವ, ಲೆಮನ್ ಮನೇಲಿ ಇದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಯಾವಾಗಲೂ 1-2 ಎಕ್ಸ್ಟ್ರಾ ಇರೋ ಹಾಗೆ ನೋಡ್ಕೊಂಡಿರ್ತೀನಿ. ನಮಗೆ ಒಂದೊಂದ್ಸರಿ ಬಿಸಿಲು ಬಂದಾಗ ಅಥವಾ ಯಾವಾಗ ಒಂದೊಂದು ಟೈಮ್ ಜ್ಯೂಸ್ ಕುಡಿಬೇಕು ಅನಿಸ್ದಾಗ ಮಕ್ಳಿಗಾದ್ರೂ ಮಾಡಿಕೊಡ್ಬೋದಲ್ವ. ಹಾಗಾಗಿ ಅದ್ರ ಮೇಲೆ ಮೊಟ್ಟೆ ಹಾಕಿ ಈ ಥರ ಮಾಡಿಕೊಟ್ರೆ ಮೊಟ್ಟೆ ದೋಸೆ ಆಗುತ್ತೆ. ಕಚ್ಕೊಳ್ಳುತ್ತೆ, ಬರೋದಿಲ್ಲ ದೋಸೆ ಆ ಥರ ಏನೂ ಇಲ್ಲ. ಮತ್ತು ಇದು ಹೈ ಪ್ರೋಟೀನಲ್ಲಿ ಆ್ಯಕ್ಚುಲಿ ಹೆಸರು ಕಾಳು ಪ್ರೋಟೀನು ಮತ್ತು ಮೊಟ್ಟೆನೂ ಪ್ರೋಟೀನೇ, ತುಂಬ ಒಳ್ಳೆ ಪ್ರೋಟೀನ್ ಇರೋವಂಥದ್ದು. ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಇನ್ನು ಟೊಮೊಟೊ ರುಬ್ಬಿರೋದಕ್ಕೆ ಒಗ್ಗರಣೆ ಹಾಕಿಬಿಟ್ರೆ ಟೊಮೊಟೊ ಚಟ್ನಿ ಸಖತ್ತಾಗಿರುತ್ತೆ. ಇದು ಟ್ರೈ ಮಾಡಿ. ಕೋಕೋನಟ್ ಚಟ್ನಿ ತಿಂದು ಬೇಜಾರಾಗಿದ್ದರೆ ನಾನೊಂದು ಅರ್ಧ ಆಮ್ಲೆಟ್ ಹಾಕ್ಕೊಂಡು 2 ದೋಸೆ ಸ್ವಲ್ಪ ಟೊಮೊಟೊ ಚಟ್ನಿ
ತಿಂದ್ಬಿಟ್ಟು ನಾನು ಡ್ರೈವಿಂಗ್ ಕ್ಲಾಸ್ಗೆ ಹೋಗೋಣ ಅಂತ ಹೊರಟೆ. ಇನ್ನು ತೆಂಗಿನಕಾಯಿ ಎಲ್ಲ ಹಂಗೆ ಇತ್ತು, ಕೊಬ್ಬರಿ ಅದನ್ನು ನಾನು ಮಿಲ್ಗೆ ಹಾಕ್ಸ್ಕೊಂಡು ಬರ್ತೀನಿ, ನೀನು ಡ್ರೈವಿಂಗ್ ಕ್ಲಾಸ್ಗೆ ಹೋಗು ಅಂತ ಹೇಳಿ ಪಾಪ ಪ್ರೀತಮ್ನೂ ಇರಿಸ್ಕೊಂಡು ಅದನ್ನು ಮಿಲ್ಗೆಲ್ಲ ಹಾಕ್ಸೋದಕ್ಕೆ ನಾನು ಬರೋಷ್ಟರೊಳಗೆ ಎಣ್ಣೆನೂ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಇನ್ನು ನಾನು ಈ ಥರ ರೆಡಿ ಆಗಿಬಿಟ್ಟು ಹೊರಟೆ. ಇವತ್ತು ಕಾರ್ ಆ್ಯಕ್ಚುಲಿ ಮನೆ ಹತ್ರನೇ ಬಂದಿತ್ತು, ನಂಗೆ ಅದು ಗೊತ್ತಿರಲಿಲ್ಲ, ನಾವೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೆ, ಇಲ್ಲ ಅವರೇ ಬರ್ತಾರೆ ಅಂತ ಹೇಳ್ಬಿಟ್ಟು ಬಂದರು. ಆಮೇಲೆ ಇವತ್ತು ಡ್ರೈವಿಂಗ್ ಕ್ಲಾಸಲ್ಲಿ ಏನು ಹೇಳ್ಕೊಟ್ರು ಅಂತಂದರೆ ಫಸ್ಟು ಗೇರು ಕ್ಲಚ್ಚು ಕ್ಲಚ್ ಹೇಳ್ಕೊಟ್ಟಿದ್ದಾರೆ, ನೋಡಬೇಕು, ಅದನ್ನು ಕಲ್ತ್ಕೊತಾ ಇದ್ದೀನಿ ಸ್ವಲ್ಪ. ಅಂದರೆ ಎಲ್ಲ ಸ್ಟಾರ್ಟಿಂಗ್ ಚಿಕ್ಕದಾಗಿ ಹೇಳ್ಕೊಡ್ತಾರೆ, ಎಕ್ದಮ್ ಹೋಗ್ಬಿಡೋದಿಲ್ಲ, ಕಾರ್ನ ಮೂವ್ ಮಾಡೋದಕ್ಕೆ ಬಿಡೋಲ್ಲ, ಅವ್ರ ಕಾಲ ಹತ್ರನೇ ಎಲ್ಲ ಕಂಟ್ರೋಲ್ ಇರುತ್ತೆ. ಸೊ ಈಸಿ ಇರುತ್ತೆ, ಕಲಿಯೋರು ಕಲ್ಕೋಬೋದು. ಇನ್ನು ಗಾಣಕ್ಕೆ ಹೋಗಿ ಹಾಕ್ಸ್ಕೊಂಡು ಬಂದಿದ್ದಾರೆ. ಹಾಗೆ ಒಂದಿಷ್ಟು ವಿಡಿಯೋ ಕ್ಲಿಪ್ನ ಕೂಡ ಮಾಡ್ಕೊಂಬಂದಿದ್ರು. ಇದು ಬಂದ್ಬಿಟ್ಟು ಇದು ಗಾಣ ಅಂತಾರಲ್ಲ, ಅವಾಗೆಲ್ಲ ಇದು ಎತ್ತಲ್ಲಿ ತಿರುಗ್ತಾ ಇದ್ದಿದ್ದು, ಇವಾಗ ಮಿಷಿನೇ ತಿರುಗುತ್ತೆ. ಎಣ್ಣೆ ತುಂಬ ಚೆನ್ನಾಗಿ ಬಂದಿದೆ, ಒಂದು 6 ಲೀಟ್ರ ಏನೋ ಬಂತಂತೆ, ಸಾಕಾಗುತ್ತೆ ನಮಗೆ, ಮಾಡ್ಬೋದು ಆರಾಮಾಗಿ. 6 ಲೀಟರ್ಸ್ ಬಂದಿದೆ. ವೆಯ್ಟ್ ಎಷ್ಟು ಅಂತ ನಾನು ಕೇಳಲಿಲ್ಲ, ವೆಯ್ಟ್ ತೂಕ ಹಾಕ್ಸಿದ್ದಾರೆ ಅಂದ್ಕೊತೀನಿ. ಈ ಥರ ಬರುತ್ತೆ, ಫುಲ್ ಗಟ್ಟಿಗೆ ಬರುತ್ತೆ ಎಣ್ಣೆ, ಒಂಥರ ಕಲರ್ ವೈಟ್ಗಿರಲ್ಲ, ಗಷ್ಟ ಅಂತ ಏನಿರುತ್ತೆ ಅದು ಕೆಳಗಡೆ ಕೂರುತ್ತೆ, ಮೇಲ್ಗಡೆ ವೈಟ್ಗಿರೋದಿರುತ್ತೆ ಆ ಥರ. ಇನ್ನು ಅದನ್ನು ಸುಡೋ ಬಿಸಿಲಲ್ಲಿ ಇಟ್ಬಿಡಿ, ಚೆನ್ನಾಗಿ ಅದೆಲ್ಲ ಕೆಳಗಡೆ ಇಳ್ಕೊಳ್ಳುತ್ತೆ ಅಂತ. ನಂದು 1 ಅವರ್ ಆಯಿತು ಕ್ಲಾಸು. ಅಷ್ಟರೊಳಗೆ ಪಾಪ ಅವರು ಕೋಕೋನಟ್ ಆಯಿಲ್ ಹಾಕ್ಸ್ಕೊಂಡು ಬಂದು ಗೇಟ್ ಹತ್ರ ಇದ್ದರೂ ನಾನು ಬಂದೆ. ಇವೆಲ್ಲ ಒಂದೇ ಟೈಮಿಗೆ ಬಂದ್ವಿ. ಪ್ರೀತಮ್ ಅಂತೂ ನಾನು ಹೋಗ್ಬೇಕಾದ್ರೆ ಜೋರು ಅಳ್ತಾ ಇದ್ದ, ನಮ್ಮ ಮುದ್ದಾಡಿ ಮತ್ತೆ ಮನೆಗೆ ಬಂದ್ವಿ. ಪಾಪ ಬೆಳಗ್ಗೆ ಎದ್ದಿದ್ದಲ್ವಾ, ಸುತ್ತಾನೆ ಇದ್ದಾನೆ ಇವ್ರ ಜೊತೆ ಅಂತೇಳಿ ನಿದ್ದೆ ಬಂದ್ಬಿಟ್ಟಿದೆ, ಅವ್ನ ಕೈಲಿ ತಿನ್ನೋಕ್ಕೂ ಆಗ್ತಾಯಿಲ್ಲ, ಕುಡಿಸ್ತಾ ಇದ್ದಾನೆ. ಸರಿ ಅಂತ ಹೇಳ್ಬಿಟ್ಟು ಅವನ್ನ ಮನ್ಗಿಸ್ಬಿಟ್ಟು ಇವತ್ತು ಗಿಫ್ಟ್ ಪ್ಲ್ಯಾನ್ ಮಾಡಿದ್ವಲ್ಲ, ಅದನ್ನು ಹೆಂಗೆ ತರೋದು, ಪ್ರಗತಿಗೆ ಗೊತ್ತಾಗಬಾರ್ದು, ಪ್ರಗತಿಗೆ ಸರ್ಪ್ರೈಸ್ ಅಂತ ಅದನ್ನೇ ಯೋಚನೆ ಮಾಡ್ತಾಯಿದ್ದೀವಿ. ನೋಡಿದ್ರೆ ಟೈಮ್ ಆಗೇ ಹೋಗಿದೆ, ನಾನು ಬಂದೆ 12 ಗಂಟೆ, ಊಟ ಮಾಡಿಸಿ ಎಲ್ಲ ಅಡುಗೆ ಮಾಡಿ ಹೊರಡೋಷ್ಟರೊಳಗೆ ಪ್ರಗತಿ ಬರೋ ಟೈಮ್ ಆಗೇ ಹೋಯಿತು. ಇನ್ನು ಪ್ರಗತಿಗೆ ಕರ್ಕೊಂಬಂದು ಬಿಟ್ಬಿಟ್ಟು ಏನೋ ಕೆಲಸ ಇದೆ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಮಾಡಿದ್ವು. ಅಷ್ಟೊತ್ತಿಗೆ ಏನಾಯಿತು ಅಂತಂದರೆ ಡ್ಯಾನ್ಸ್ ಕ್ಲಾಸಿಂದ ಮೆಸೇಜ್ ಬಂತು, 6:45ಗೆಲ್ಲ ಡ್ಯಾನ್ಸ್ ಕ್ಲಾಸ್ ಹತ್ರ ಇರಬೇಕು, 7:45ಗೆ ಪೇರೆಂಟ್ಸ್ ಬರಬೇಕು, ಡ್ಯಾನ್ಸ್ಗೆ ಡ್ರೆಸ್ ಕೊಡ್ತಾಯಿದ್ದೀವಿ ಮತ್ತು ಆರ್ನಮೆಂಟ್ಸ್ ಕೊಡ್ತಾಯಿದ್ದೀವಿ ಅಂತ. ಸೊ ಏನು ಮಾಡೋದು ಅಂತ ಅದೇ ಯೋಚನೆ ಮಾಡ್ತಾಯಿದ್ದೀವಿ. ಸೊ ಫ್ರೆಂಡ್ಸ್, ಇವತ್ತು 21, ನಾಳೆ 22 ಪ್ರಗತಿ ಬರ್ಡೇ. ಸೊ ಪ್ರಗತಿ ಬರ್ಡೇನ ಈ ವರ್ಷ ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂತಂದರೆ ಪ್ರಗತಿಗೆ ಎಷ್ಟು ವರ್ಷ ಕಂಪ್ಲೀಟ್ ಆಗ್ತಾ ಇದ್ವು ಅಷ್ಟು ಗಿಫ್ಟ್ಸ್ ಏನಾದರೂ ಕೊಡ್ಸೋಣ ಅಂತ. ಯಾವತ್ತೋ ಒಂದಿನ ಪ್ರಗತಿಗೆ ಇದೊಂಥರ ಮೆಮೊರಬಲ್ ಡೇ ಆಗಿ ಉಳಿದಿರುತ್ತೆ. ಈ ಥರ ಒಂದು ಬರ್ಡೇ ದಿನ ನಮ್ಮ ಮನೇಲಿ ಇಷ್ಟು ನನ್ನ ಇಯರ್ ಕಂಪ್ಲೀಟ್ ಆದಾಗ ಇಷ್ಟು ಗಿಫ್ಟ್ ಕೊಟ್ಟಿದ್ರು ಅಂತ. ಸೊ ಅದನ್ನು ಅಂದ್ಕೊಳ್ತಾ ಇದ್ದೆ ಮಾಡೋಣ ಅಂತ. ಈ ವರ್ಷ ಬೆಸ್ಟ್ ಅನಿಸ್ತು. ಸೊ ಹಾಗಾಗಿ ಈ ವರ್ಷ ಮಾಡ್ತಾ ಇದ್ದೀನಿ. ಅಂದ್ಕೊಂಡಿದ್ದೀವಿ ನಾನು ನನ್ನ ಹಸ್ಬೆಂಡು, ಅದಕ್ಕೆ ಪ್ರಗತಿಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡೋಣ, ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಬೆಳಗ್ಗೆ ಹೋಗೋಕ್ಕಾಗಿರಲಿಲ್ಲ, ಕಾರ್ ಡ್ರೈವಿಂಗ್ ಹೋದ್ವಿ. ಅದಾದಮೇಲೆ ಕೋಕೋನಟ್ ಆಯಿಲ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ರು, ಅದೇ ಆಗೋಯ್ತು. ನಾನು ಸ್ಕೂಲಿಂದ ಕರ್ಕೊಂಬರಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಪ್ರೀತು ಮಲ್ಕೊಂಬಿಟ್ಟ. ಸರಿ, ಪ್ರಗತಿ ಬಂದಮೇಲೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೇಳಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಈ ಥರ ನನ್ನ ಮಗಳಿಗೆ ಡೈರಿ ಇಷ್ಟ, ಆಮೇಲೆ ಸ್ಟೋರಿ ಬುಕ್ಸ್ ಇಷ್ಟ. ಸೊ ಈ ಥರ ನೋಡ್ತೀನಿ ನನಗೆ ಏನೇನು ಸೂಟಬಲ್ ಅನಿಸುತ್ತೆ, ಬೆಸ್ಟ್ ಯಾವ್ದು ಸಿಗುತ್ತೋ ಆ ಥರದನ್ನ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾಳೆ ಸ್ವಲ್ಪ ಬ್ಯುಸಿ, ಬರ್ಡೇಗೆ ಫುಲ್ ಬೆಳಗ್ಗೆಯಿಂದ ಕೆಲ್ಸಕ್ಕೆ ಹೋದ್ರು ಅವರು. ಸರಿ, ಅದಕ್ಕೆ ಇವತ್ತು ಪಾಪ ಪ್ರಗತಿಗೋಸ್ಕರ ಗಿಫ್ಟ್ ತರಬೇಕು ಮತ್ತು ಡ್ರೆಸ್ ತಂದ್ಕೊಡ್ಬೇಕಂತ ಹೇಳಿ ರಜನೆ ಹಾಕ್ಬಿಟ್ಟಿದ್ದಾರೆ ಇವತ್ತು ಫುಲ್ ಡೇ. ನಾಳೆ ಕೆಲಸದಿಂದ ಬರೋ ತನಕ ನಾವೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಬರ್ಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಕಾರ್ ಡ್ರೈವಿಂಗು ತುಂಬ ಭಯದಿಂದ ತುಂಬ ಪುಷ್ ಮಾಡಿ ಕಳಿಸಿದ್ದಾರೆ ನನ್ನ. ಓಕೆ, ಬಟ್ ತುಂಬ ಕಾನ್ಸಂಟ್ರೇಷನ್ ಇಟ್ಕೊಂಡು ಕಲ್ತ್ಕೊತಾ ಇದ್ದೀನಿ. ಕಲ್ತರೆ ಸಾಕು, ಯಾಕೆಂತಂದರೆ ಕೆಲವೊಂದು ವಿದ್ಯೆ ಎಷ್ಟೇ ಪ್ರಯತ್ನ ಪಟ್ಟರು ಕೆಲವೊಬ್ರಿಗೆ ಬರೋದಿಲ್ಲ ಅಂತಾರೆ. ಏನಿಲ್ಲ, ನನಗೆ ಮೇನ್ ಆ್ಯಕ್ಚುಲಿ ಕಾರಿನ ಡಿಸ್ಟೆನ್ಸ್ ಮೆಷರ್ ಮಾಡೋದು ತುಂಬ ಕನ್ಫ್ಯೂಷನ್ ಆಗ್ತಾಯಿದೆ. ಇನ್ನು ಗೇರು, ಸ್ಟೇರಿಂಗ್ ಹ್ಯಾಂಡಲ್ ಮೇಯ್ನು ಅಲ್ವಾ, ಅದಾದಮೇಲೆ ಅಷ್ಟೇ. ಇವತ್ತಿನ್ನೂ ಗೇರ್ ಚೇಂಜ್ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಸೊ ನಡೀತಾ ಇದೆ, ನೋಡೋಣ. ಇನ್ನೊಂದು 10 ದಿನ ಆದಮೇಲೆ ಮತ್ತೆ ನಮ್ಮ ಕಾರಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಆಮೇಲೆ ರೋಡಿಗೆ ಇಳಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಆಲ್ ದ ಬೆಸ್ಟ್ ಹೇಳಿ ಎಲ್ಲರೂ. ನಾನು ಕಲಿಬೇಕಂತ ತುಂಬ ಆಸೆ ಇದೆ. ನಾನು ಒಂದ್ಸರಿ ಯಾವಾಗ ಕಾರ್ ಡ್ರೈವ್ ಮಾಡ್ಕೊಂಡು ನಮ್ಮಮ್ಮ ಮನೆ ಮುಂದೆ ಹೋಗಿ ನಮ್ಮಮ್ಮನ ಮುಂದೆ ಕಾರ್ ನಿಲ್ಲಿಸ್ತೀನಿ ಅಂತ ಕಾಯ್ತಾ ಇದ್ದೀನಿ. ಅದೊಂದು, ಯಾಕೆಂದರೆ ನಮ್ಮಮ್ಮಂಗೆ ತುಂಬ ಆಸೆ, ನಮ್ಮ ಇಡೀ ಫ್ಯಾಮಿಲಿ ಹೆಣ್ಮಕ್ಳು ಯಾರು ಕಾರ್ ಡ್ರೈವ್ ಮಾಡಲ್ಲ, ನೀನು ಕಲ್ತ್ಕೋ ಅಂತ. ನೋಡೋಣ, ಆಗಲಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಪ್ರಗತಿನ ಮನೆಗೆ ಬಿಟ್ಬಿಟ್ಟು ಅವ್ರು ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಬಂದ ತಕ್ಷಣ ನಾವು ಹೊರಗಡೆ ಹೋಗೋದು. ಸ್ವಲ್ಪ ಅಡುಗೆ ಮಾಡಬೇಕು. ಪ್ರಗತಿಗಿದೆ ಬೆಳಗ್ಗೆ ಮಾಡಿದ ಪೆಸರಟ್ಟು, ಟೊಮೊಟೊ ಚಟ್ನಿ ಇದೆ. ನಮಗೇನಾದರೂ ಎಗ್ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ, ಸುಮಾರು ದಿನ ಆಯಿತು. ಸೊ ಇನ್ನು ಪ್ರೀತು ಮಲಗಿದ್ದಾನೆ. ಇವಾಗ ಒಂದು ರೆಸಿಪಿ ನೋಡಿಕೊಂಡು ಹಾಗೆ ಹೊರಗಡೆ ಹೋಗಿ ಗಿಫ್ಟ್ ತೊಗೊಂಬರೋಣ.
ಸೊ ಇದಿಷ್ಟು ನನ್ನ ಕಾರ್ ಡ್ರೈವಿಂಗ್ ಅನುಭವ. ಸಿಕ್ಕಾಪಟ್ಟೆ ಒಂಥರ ಖುಷಿ ಇದೆ, ಬಟ್ ಸಿಕ್ಕಾಪಟ್ಟೆ ಭಯ ಆಗುತ್ತೆ ನನಗೆ. 1 ಅವರ್ಗೆ ತಲೆನೋವು ಬಂದ್ಬಿಡುತ್ತೆ ಆ ಥರ. ಏಕೆಂತಂದರೆ ಹೆವಿ ಟ್ರಾಫಿಕಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಆ ಥರ ಜಾಗ ಇಲ್ಲ ಅಲ್ವಾ, ಡೈರೆಕ್ಟು ಮೈನ್ ರೋಡು ಟ್ರಾಫಿಕಲ್ಲೇ ನಿಲ್ಸ್ಕೊಂಡ್ಬಿಡ್ತಾರೆ. ತುಂಬ ಕಷ್ಟ ಅನಿಸ್ತಾ ಇದೆ ನನಗಂತೂ. ಇನ್ನಿಲ್ಲಿ ನಾನು ಎಗ್ ಕರಿ ಮಾಡೋಣ ಅಂತ ಅಂದ್ಕೊಂಡು ಮೊಟ್ಟೆನ ಬಾಯ್ಲ್ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಮೊಟ್ಟೆ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಒಂದು ಗ್ರೇವಿ ಥರ ರೆಡಿ ಮಾಡ್ಕೊಳ್ಳೋದು. ಇದು ಚಪಾತಿಗೂ ಆಗುತ್ತೆ ಮತ್ತು ರೈಸ್ಗೂ ಆಗುತ್ತೆ. ಹಾಗೆ ಇನ್ನೊಂದೇನು ಅಂತಂದರೆ ಇದಿತ್ತು, ದೋಸೆ ಇಟ್ಟಿತ್ತು. ಆ ದೋಸೆ ಎಲ್ಲರಿಗೂ 2 ದೋಸೆ ಆಗುತ್ತೆ. ಪ್ರಗತಿಗೂ ಹಾಕಿಲ್ಲ, ಬೆಳಗ್ಗೆ ತಿಂದಿಲ್ಲ ಅಲ್ವಾ, ಸೊ ಹಂಗಾಗಿ ಆ ದೋಸೆ ಇನ್ನೂ ಟೊಮೊಟೊ ಚಟ್ನಿ ಇತ್ತು ಮತ್ತು ಎಗ್ ಕರಿ ಇದಿಷ್ಟು ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಇವಾಗ, ಅಂದರೆ ಹೆಣ್ಮಕ್ಳಿಗೆ ಏನೇನೆಲ್ಲ ಇಷ್ಟ ಆಗುತ್ತೆ ಆಚಾರದ್ದು. ಯಾವಾಗಾದರೂ ಒಂದು ಸರಿ ಈ ಥರ ಮಾಡಬೇಕಂತ ತುಂಬ ಅಂದ್ಕೊಂಡಿದ್ದೆ, ಬಟ್ ಗೊತ್ತಿಲ್ಲ, ಸಡನ್ಲಿ ಈ ವರ್ಷ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಸರಿ ಮಾಡ್ಕೊಳ್ಳೋಣ ತರೋಣ ಅಂತ ಹೇಳಿದ್ದೀನಿ. ಅದರಲ್ಲಿ ಮೇನ್ ಚಾಲೆಂಜ್ ಏನಂತಂದರೆ ಪ್ರಗತಿ ಬರೋಷ್ಟ್ರಲ್ಲಿ ತಂದಿಟ್ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಪ್ರಗತಿ ಬರೋ ಟೈಮ್ ಆಗೋಗಿತ್ತು. ಇವಾಗ ಪ್ರಗತಿ ಕಣ್ಣು ಕಾಣಿಸ್ದಂಗೆ ನಾವು ಹೈಡ್ ಮಾಡಿ ತರೋದು ತುಂಬ ಕಷ್ಟ. ಸೊ ಅದನ್ನೇ ನೋಡ್ತಾ ಇದ್ದೀನಿ, ಆಗುತ್ತೋ ಆಗಲ್ವೋ ಅಂತ ಹೇಳಿ ಟ್ರೈ ಮಾಡ್ತೀನಿ ಆದಷ್ಟು ಪ್ರಗತಿಗೆ ಏನು ಐಡಿಯಾ ಗೊತ್ತಾಗ್ದಂಗೆ ಇರಲಿ ಅಂತ. ಬಟ್ ಗೊತ್ತಾಗ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಸರ್ಪ್ರೈಸ್ ಅಂತ ಕೊಟ್ಟಾಗ ಅಲ್ಲಿ ಅವ್ರಿಗೆ ಒಂದು ಎಕ್ಸೈಟ್ಮೆಂಟ್ ಇರಲ್ಲ, ಖುಷಿ ಇರಲ್ಲ, ಮೆಮೊರಿ ಇರಲ್ಲ ಅಂತ ನನಗನ್ಸುತ್ತೆ. ಅದೆಲ್ಲ ಸಡನ್ನಾಗಿ ಆಗಬೇಕು. ಆ್ಯಕ್ಚುಲಿ ನೆನ್ನೆ ಇವತ್ತೊಂದು ಮಿಸ್ಟೇಕ್ ಆಗಿ ಪ್ರಗತಿ ಅಳಂಗೂ ಆಗೋಯ್ತು. ಏನು ಅಂತ ಹೇಳ್ತೀನಿ. ಇನ್ನು ಎಣ್ಣೆಗೆ ಬೇಯಿಸಿರೋ ಮೊಟ್ಟೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳೋದು. ಯಾಕೆ ಅಂತಂದರೆ ಗ್ರೇವಿಯಲ್ಲಿ ಉಡ್ಕೊಬಾರ್ದು ಮೊಟ್ಟೆ ಅಂತ ಈ ಥರ ಮಾಡ್ಕೊಳ್ಳೋದು. ಯಾವ ಲೆಕ್ಕಾಚಾರದಲ್ಲಿ 6 ಹಾಕಿದ್ದೀನಿ, ನಮ್ಮಲ್ಲಿ ಇರೋದು 4, 8 ಹಾಕಬೇಕು, ಇಲ್ಲಾಂತಂದರೆ 7 ಆದರೂ ಹಾಕಬೇಕು. ಪ್ರೀತಮ್ ಹೇಳ್ತೀನಲ್ಲ ಅಂತ ನಾನು 6 ಮಾಡಿದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ಇನ್ನು ಅದಕ್ಕೆ ಈರುಳ್ಳಿ, ಹಸಿರುಮೆಣ್ಸಿನ್ಕಾಯಿ, ಜೀರಿಗೆ, ಒಂದು ಸ್ವಲ್ಪ ಮಸಾಲ ಐಟಮ್ಗಳೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಚೆನ್ನಾಗಿ ಫ್ರೈ ಆದಮೇಲೆ ಈ ಟೊಮೊಟೊ ಪ್ಯೂರಿನ ಮಾಡಿ ಇಟ್ಕೊಂಡಿದ್ದೀನಲ್ವ ಅದನ್ನು ಹಾಕೋಬೇಕು. ಅದಕ್ಕೂ ಮುಂಚೆಗೆ ಒಂದಿಷ್ಟು ಮಸಾಲ, ಅಂದರೆ ಬೇಸಿಕ್ ಮಸಾಲ, ಧನಿಯಾ, ಖಾರದ ಪುಡಿ ಮತ್ತು ಜೀರಿಗೆ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ಇಷ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಟಿದ್ದಂತಹ ಟೊಮೊಟೊ ಪ್ಯೂರಿ ಹಾಕಿ ಚೆನ್ನಾಗಿ ಕುದಿಬೇಕು. ಅದಾದಮೇಲೆ ಫ್ರೈ ಮಾಡಿರೋಂತಹ ಎಗ್ಗನ್ನು ಹಾಕ್ಕೊಳ್ಳೋದು. ಇನ್ನು ಅಷ್ಟರೊಳಗೆ ಬ್ರೋಕ್ಲಿ ಫ್ರೈ ಮಾಡ್ಕೊಂಬಿಡೋಣ ಮಧ್ಯ ಏನಕ್ಕೆ ಅಂತ ಹೇಳ್ಬಿಟ್ಟು ತಂದಿದ್ದೆ. ಅದನ್ನು ಇಡೋದಕ್ಕಾಗಲ್ಲ, ಜಾಸ್ತಿ ಇಟ್ಟರೆ ವೇಸ್ಟ್ ಅಷ್ಟೇ. ಸೈಡ್ಗೆ ಒಂದು ಸ್ವಲ್ಪ ಬ್ರೋಕ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿ ಬಿಸಿನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಗ್ರೇವಿ ಚೆನ್ನಾಗಿ ಎಣ್ಣೆ ಸಪ್ರೇಟ್ ಆಗಿದೆ, ಅದ್ರ ಮೇಲೆ ಮೊಟ್ಟೆ ಹಾಕಿ ಇನ್ನೊಂದು 5 ನಿಮಿಷ ಕುದಿಸ್ಕೊಂಡ್ರೆ ಅದ್ರ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇನ್ನು ಇದನ್ನು ಸುಮ್ಮನೆ ಫ್ರೈ ಮಾಡ್ಕೊಳ್ತಾ ಇರೋದಲ್ವ, ಅದಕ್ಕೆ ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ, ಈರುಳ್ಳಿ, ಬೇರೆ ತರಕಾರಿ ಏನೂ ಇರಲಿಲ್ಲ ಅಂತ ಈರುಳ್ಳಿ ಟೊಮೊಟೊನೇ ಹಾಕ್ಕೊಂಡಿದ್ದೀನಿ. ಬೇರೆ ಅಂತ ಅಂದರೆ ಮಶ್ರೂಮ್ ಹಾಕೊಬೋದು, ಸ್ವೀಟ್ ಕಾರ್ನ್ ಹಾಕೊಬೋದು, ಈ ಥರ ಪನ್ನೀರ್ ಹಾಕೊಬೋದು, ಈಗ ಏನಾದರೂ ಬೇರೆ ಬೇರೆ ಹಾಕೋಬೋದು. ಇದಕ್ಕೆ ನಾನು ಸ್ವಲ್ಪ ಇದು ಹಾಕ್ಬಿಟ್ಟು ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಕರೆಕ್ಟಾಗಿ ಮಾಡಿಬಿಟ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬಾಯ್ಲ್ ಆದಮೇಲೆ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಇದಿಷ್ಟು ಹಾಕೊಂಡ್ಬಿಟ್ರೆ ರೆಡಿ ಆಯಿತು. ಇನ್ನು ದೋಸೆನೂ ಕೂಡ ಚೆನ್ನಾಗೇ ಆಯಿತು. ಮಧ್ಯಾಹ್ನಕ್ಕೂ ಕೂಡ ಸೇಮ್ ಮನೆಯಲ್ಲಿ ರುಬ್ಬಿರೋ ದೋಸೆಗಿಂತ ಸೂಪರಾಗಿ ಆಗುತ್ತೆ. ಇದಿಷ್ಟು ಇವತ್ತು ಮಧ್ಯಾಹ್ನಕ್ಕೆ ಮಾಡಿಕೊಟ್ಟಿದ್ದು. ಹೊಟ್ಟೆ ತುಂಬ ಊಟ ಮಾಡಿ ನಾವು ಹೊರಡ್ತಾ ಇದ್ದೀವಿ. ಹೊರಡೋಕೆ ಮುಂಚೆಗೆ ನಾನು ನಾಳೆ ತಲೆ ಸ್ನಾನ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಪ್ರಗತಿಗೆ ಸ್ವಲ್ಪ ಆಯಿಲ್ ಹಚ್ಚಿ ಮಸಾಜ್ ಮಾಡೋಣ ಅಂತ ಅಂದ್ಕೊಂಡೆ. ಡ್ಯಾನ್ಸ್ ಕ್ಲಾಸಿಂದ ಬಂದಮೇಲೆ ಹೇರ್ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿ ನೆತ್ತಿಗೆ ಸ್ವಲ್ಪ ಹರಳೆಣ್ಣೆ, ಇನ್ನು ಕೂದಲಿಗೆಲ್ಲ ಆಯಿಲ್ ಹಚ್ಬಿಟ್ಟು ಚೆಂದ ಮಸಾಜ್ ಮಾಡಿ ಟೈಟಾಗಿ ಎಣೆದ್ಬಿಟ್ಟು ವೆಯ್ಟ್ ಮಾಡ್ತಾಯಿರೋ. ಒಂದು ಸ್ವಲ್ಪ ಕೆಲಸ ಇದೆ, ಒಂದಿಷ್ಟು ಚಾಕ್ಲೇಟ್ಸ್ ಅದೇ ಇದೆ ಎಲ್ಲ ತರೋದಿದೆ ಅಲ್ವಾ, ಬೇಗ ಬಂದ್ಬಿಡ್ತೀವಿ ಅಂತ ಹೇಳಿ ಹೊರಟೆ. 6:45ಗೆಲ್ಲ ಬರಬೇಕು ಮಮ್ಮಿ, ನಂಗೆ ತುಂಬ ಡ್ಯಾನ್ಸ್ ಕ್ಲಾಸ್ಗೆ ಹೋಗಲೇಬೇಕು ಅಂತ. ನಾವು ಹೊರಟಿದ್ದು ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ ಅಲ್ವಾ. ಸೊ ವಾಪಸ್ ಬರೋಷ್ಟರಲ್ಲಿ ಒಂದು 10 ನಿಮಿಷ ಲೇಟ್ ಆಗೋಯ್ತು ಈ ಟ್ರಾಫಿಕಲ್ಲಿ. ಅಷ್ಟೊತ್ತಿಗೆ ಪ್ರಗತಿ ಹತ್ಕೊಂಡು ಬರಲಿಲ್ಲ ಟೈಮ್ ಕರೆಕ್ಟಾಗಿ ಅಂತ ಎಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡಿದರು. ಹೊರಟೆ, ನನಗೆ ಐಡಿಯಾನೇ ಇಲ್ಲ. ಫಸ್ಟು ಏನೇನೋ ಅಂದ್ಕೊಂಡೆ, ಒಂದು ಇಷ್ಟು ಲಿಸ್ಟ್ ಮಾಡಿಕೊಂಡು ಇದು ಅಂತ, ಬಟ್ ಎಲ್ಲ ಒಂದೇ ಕಡೆ ಸಿಗ್ತಾ ಇಲ್ಲ. ಆಮೇಲೆ ಸಿಕ್ಕಿದ್ರು ಅದು ನಂಗೆ ಇಷ್ಟ ಆಗ್ತಾಯಿಲ್ಲ, ಈ ಥರ ಆಗೋಯ್ತು. ಅಂದರೆ ತುಂಬ ಟೈಮ್ ಬೇಕಲ್ವ, ಇಷ್ಟೊಂದೆಲ್ಲ ತೊಗೊಂಡು ಬರ್ತೀವಿ ಅಂತ ಅಂದರೆ ಅದು ಸುಲಭ ಅಲ್ಲ. ಏನೋ ಒಂದಿಷ್ಟು, ಅಂದರೆ ಇಷ್ಟು ಇಯರ್ಗೆ ಇಷ್ಟು ಬರ್ಡೇ ಅಂತ ಅಂದಾಗ ಒಂಥರ ಏನಾದರೂ ಯುನೀಕಾಗೂ ಇರಬೇಕು, ಚೆನ್ನಾಗೂ ಇರಬೇಕು, ನನಗೂ ಇಷ್ಟ ಆಗಬೇಕು, ಪ್ರಗತಿಗೆ ಅದು ಒಪ್ಪಿಗೆ ಆಗುತ್ತಾ ಇಲ್ವೋ ಅನ್ನೋದು ಒಂದು ತಲೆಯಲ್ಲಿರುತ್ತೆ. ಏನು ಕೊಟ್ಟರು ಇಷ್ಟಪಡ್ತಾರೆ ಮಕ್ಕಳು ಗೊತ್ತು, ಬಟ್ ಏನಾದರೂ ಚೆನ್ನಾಗಿರೋದು ಕೊಡೋಣ ಅಂತ ನಾನು ಹುಡುಕಿ ಟೈಮ್ ಆಗಿದ್ದೆ ನನಗೆ ಗೊತ್ತಾಗಿಲ್ಲ. ಸೊ ಈ ಥರ ಆಗೋಯ್ತು.
ಇನ್ನು ಏನೇನೋ ಇದ್ದು ಅಲ್ಲಿ. ಆದರೆ ನನಗೆ ಒಂದೇ ಜಾಗದಲ್ಲಿ ಎಲ್ಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ, ಒಂದೇ ಜಾಗದಲ್ಲಿ ಏನೂ ಸಿಗಲಿಲ್ಲ. ಇನ್ನು ಸ್ವಲ್ಪ ಟೈಮ್ ಇಟ್ಕೊಂಡು ಒಳ್ಳೆ ಪ್ಲ್ಯಾನ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಅಲ್ಲಿಂದ ಸೈಡಲ್ಲಿ ಮಿನಿ ಸೋ ನೋಡಿದ್ವಿ. ಸೊ ಅಲ್ಲಿ ಸ್ವಲ್ಪ ಯುನೀಕ್ ಆಗಿ ತುಂಬ ಚೆನ್ನಾಗಿರೋ ಸಿಗುತ್ತೆ ಅಂತ ಅಂದರೆ ಬರೀ ವಾಟರ್ ಬಾಟಲೇ ಇತ್ತು ಅಲ್ಲಿ, ಜಾಸ್ತಿ ವಾಟರ್ ಬಾಟಲ್ಲು, ಮಗ್ಗು ಕೂಡ ಹೆವಿ ಪ್ರೈಸು. ಚೆನ್ನಾಗಿದ್ದು, ಕ್ವಾಲಿಟಿ ಚೆನ್ನಾಗಿತ್ತು, ಬಟ್ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು. ಅದರೊಳಗೆ ಏನು ಆ ಥರ ಸ್ಪೆಷಲ್ ಅಂತ ಆ ಥರದ್ದು ನನಗೇನು ಕಾಣಲಿಲ್ಲ. ಸೊ ಹಂಗಾಗಿ ಎಲ್ಲನೂ ಒಂದು ಕಡೆಯಿಂದ ನೋಡ್ಕೊಂಡು ಬಂದೆ. ಒಂದಿಷ್ಟು ಎಲ್ಲನೂ ಇವಾಗಲೇ ಹೇಳೋದಿಲ್ಲ ಏನು ಅಂತ, ನಾಳೆ ಬರ್ತಡೇ ವ್ಲಾಗಲ್ಲಿ ಗೊತ್ತಾಗುತ್ತೆ. ಎಲ್ಲ ಇವಾಗಲೇ ಹೇಳ್ಬಿಟ್ರೆ ಏನೂ ಇರಲ್ಲ, ನಿಮಗೂ ಇಂಟ್ರೆಸ್ಟ್ ಇರಲ್ಲ, ನನ್ನ ಮಗಳಿಗೆ ಮೊದಲೇ ಇಂಟ್ರೆಸ್ಟ್ ಇರಲ್ಲ, ಈ ಥರ ಇರುತ್ತೆ. ಸೊ ಏನೇನೋ ತಗೊಂಡು ಬಂದಿದ್ದೀನಿ, ಬಟ್ ಈ ವಿಡಿಯೋ ಲೈವ್ ಹೋಗುತ್ತೆ, ನನ್ನ ಮಗಳೇ ನೋಡಲ್ಲ ವಿಡಿಯೋನ, ನಾಳೆನೇ ಎಲ್ಲ ಗೊತ್ತಾಗೋದು. ಸೊ ಇದಿಷ್ಟನ್ನೆಲ್ಲ ನೋಡ್ತಾ ಇದ್ದೀನಿ. ಇವತ್ತಂತೂ ಬರೀ ಓಡಾಡಿದ್ದೇ ಆಯಿತು. ಪ್ರಗತಿನ ಡ್ಯಾನ್ಸ್ ಕ್ಲಾಸಿಗೆ ಬಿಡಬೇಕಾಗಿತ್ತು. ಸೊ ಹಾಗಾಗಿ ಬೇಗ ಬಂದ್ವಿ. ಮತ್ತೆ ಇವಾಗ ಹೋಗಿ ಡ್ರೆಸ್ ಕೊಡಿಸ್ಬೇಕು, ಮತ್ತೆ ಗಿಫ್ಟು ಕಂಪ್ಲೀಟ್ ಆಗಿಲ್ಲ, ಅದು ತರಬೇಕು. ನನ್ನ ಮಗನ ಇಟ್ಕೊಂಡು ಓಡಾಡೋಷ್ಟೊಳಗೆ ಸಂಜೆ 8 ಗಂಟೆ ಆಗಿದೆ. 9 ಗಂಟೆಗೆಲ್ಲ ಶಾಪ್ಗಳೆಲ್ಲ ಕ್ಲೋಸ್ ಆಗುತ್ತೆ. ಕಮಾನ್ ಪ್ರೀತಮ್ಗೂ ಇಂಗ್ಲೀಷ್ ವರ್ಡ್ ಸಖತ್ತಾಗಿ ಯೂಸ್ ಮಾಡ್ತಾನೆ. ಸ್ಟಾಪ್, ಕಮಾನ್, ಸ್ಟಾಪ್, ಆಮೇಲೆ ವೆಯ್ಟ್, ಸ್ಟಾಪ್, ಆಮೇಲೆ ಇನ್ನೇನು ಯೂಸ್ ಮಾಡ್ತೀಯಾ? ಓಕೆ 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 ಅನ್ನು ಓಕೆ, ಆಮೇಲೆ ಸಾರಿ. ಇದೆಲ್ಲ ಚೆನ್ನಾಗಿ ಕೇಳ್ತಾನೆ. ಥ್ಯಾಂಕ್ ಯು, ನಂಗೆ ಏನಾದರೂ ತಿಂಡಿ ಕೊಟ್ಟರು ಥ್ಯಾಂಕ್ ಯು ಮಮ್ಮಿ ಅಂತಾನೆ. ಥ್ಯಾಂಕ್ಸ್ ಹೇಳು, ಥ್ಯಾಂಕ್ ಯು ಮಮ್ಮಿ ಅನ್ನು. ಹಾಂ, ಸ್ಟಾಪ್, ಓಕೆ ಆಯಿತು. ಅಕ್ಕ ಎಲ್ಲಿ? ಬೆಳಗ್ಗೆ ಅಕ್ಕ ಎಲ್ಲಿ ಅಂತ ಕೇಳಿದ್ನಾ? ಮಮ್ಮಿ ಅಕ್ಕ ಎಲ್ಲಿ? ಅವಳು ಸ್ಕೂಲ್ ಬಸ್. ಇನ್ನು ನನ್ನ ಮಗಳು ಮನೇಲಿ ತೋಬಾ ಡ್ಯಾನ್ಸ್ ಬಂದಿತ್ತಲ್ಲ, ಆವಾಗ ಟ್ರೆಂಡ್ ಆಗಿತ್ತಲ್ಲ, ಆವಾಗಲೇ ಇದನ್ನು ಚೆಂದ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ರು, ಈ ತೋಬಾ ಅಂತ. ಅದನ್ನು ಇಡೀ ಡ್ಯಾನ್ಸ್ ಕ್ಲಾಸಲ್ಲಿ ಇವರೆಲ್ಲ ಭರತನಾಟ್ಯಂ ಡ್ಯಾನ್ಸರ್ಸ್ಗಳು ಇವ್ರಿಗೆ ತೋಬಾ ಪ್ರಾಕ್ಟೀಸ್ ಮಾಡಿಸ್ತಾ ಇರೋದು. ಇಲ್ಲೆಲ್ಲ ಟೀಚರ್ಸ್ ಡ್ರೆಸ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ಎಲ್ಲರೂ ಅದೇ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು. ಇನ್ನು ಪ್ರೀತಮ್ಗಂತೂ ಅವಳ ಮಕ್ಕಳನ್ನ ನೋಡಿ ಎಷ್ಟು ಖುಷಿ. ನಾನು ಇದೊಂದಕ್ಕೆ ಅವನ್ನ ಬೇಗ ಸ್ಕೂಲಿಗೆ ಜಾಯಿನ್ ಮಾಡಬೇಕು ಅಂತ ತುಂಬ ಅಂದ್ಕೊಳ್ತಾ ಇರೋದು. ಯಾಕೆಂತಂದ್ರೆ ಅವ್ನಿಗೆ ಈಗ ಇಲ್ಲಿ ಇರೋಕ್ಕಾಗ್ತಾಯಿಲ್ಲ, ಮಕ್ಳ ಜೊತೆ ಓಡಾಡಬೇಕು, ಮಕ್ಳ ಜೊತೆ ಆಟ ಆಡಬೇಕು. ಮಕ್ಳನ್ನ ನೋಡಿದ್ರೇ ಅವನು ಅಷ್ಟು ಖುಷಿ ಆಗ್ಬಿಡ್ತಾನೆ. ಅಷ್ಟು ಅವ್ರು ಯಾರು ಅವನ್ನ ಸೇರಿಸ್ಕೊಂಡು ಆಡ್ತಾಯಿಲ್ಲ, ಬಟ್ ಅವನೇ ಅವ್ರ ಜೊತೆ ಎಲ್ಲ ಹೋಗಿ ಅವರೇ ನನ್ನ ಜೊತೆ ಆಟ ಆಡ್ತಾ ಇದ್ದಾರೆ ಅಂತ ಫೀಲ್ ಮಾಡಿಕೊಂಡು ಅವ್ರನ್ನೆಲ್ಲ ಆಟ ಆಡಿಸ್ತಾ ಇದ್ದ. ಸೊ ಅದಕ್ಕೆ ಸ್ಕೂಲಿಗೆ ಹೋದ್ರೆ ಅವನಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸಾಕಲ್ಲ, 3 ವರ್ಷ ಆಯ್ತು, 3 ವರ್ಷ ಅಷ್ಟೇ ಮಕ್ಕಳು ಮನೇಲಿ ಇರೋದು. ಇನ್ಮೇಲೆ ಅವ್ರಿಗೆ ಏನೋ ಒಂಥರ ಎಕ್ಸ್ಪ್ಲೋರ್ ಮಾಡಬೇಕು, ಫ್ರೆಂಡ್ಶಿಪ್ ಬೇಕು, ಆಟ ಆಡಬೇಕು, ಹೊರಗಡೆ ಹೋಗಬೇಕು. ಸೊ ಈ ಥರದ್ದೆಲ್ಲ ತುಂಬ ಬಂದ್ಬಿಡುತ್ತೆ. ಈಗ ಆಲ್ರೆಡಿ ನಾನು ಹಾಫ್ ಇಯರಿಂದ ತುಂಬ ಕಷ್ಟಪಟ್ಟಿದ್ದೀನಿ, 6 ಮಂತ್ಸಿಂದ. ಅವ್ನಿಗೆ ಮನೇಲಿ ಇರೋಕ್ಕಾಗಲ್ಲ ಅನ್ನೋದು ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಫ್ರೆಂಡ್ಸ್ ಬೇಕು ಅಂತ. ಹೆಂಗ್ ಓಡಿಸ್ತೆ ಕಾರು? ಪ್ರೀತಮ್ ಆಲ್ರೆಡಿ ಕಾರ್ ಡ್ರೈವಿಂಗ್ ಮಾಡೋದು ಕಲ್ತ್ಬಿಟ್ಟಿದ್ದಾನೆ ಅಲ್ವಾ ಪ್ರೀತು? ಎಕ್ಸಾಕ್ಟಾಗಿ ಗೊತ್ತು, ಸ್ಟೇರಿಂಗು, ಆರನ್ನು, ಗೇರು ಎಲ್ಲ ಚೇಂಜ್ ಮಾಡ್ತಾನೆ. ಬರ್ತ್ಡೇ ಗರ್ಲ್ಗೆ ಇವತ್ತು ಬರ್ತ್ಡೇ ಡ್ರೆಸ್ ಕೊಡಿಸ್ಬೇಕು ಅಲ್ವಾ ಪ್ರಗತಿ? ಇವತ್ತು ಡ್ಯಾನ್ಸ್ ಕ್ಲಾಸಲ್ಲಿ ಆ್ಯನ್ಯುವಲ್ ಡೇಗೆ ಸೇಮ್ ಲಾಸ್ಟ್ ಟೈಮ್ ಡ್ಯಾನ್ಸ್ ಮಾಡಿದಾಗ ಅದು ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ ರೆಂಟಿಗೆ ಮತ್ತೆ ಅದನ್ನೇ ತರಿಸಿದ್ದಾರೆ. ಸೊ ಇನ್ನೊಂದು ಏನಾದರೂ ಡಿಫ್ರೆಂಟ್ ಆಗಿರೋ ತರಿಸ್ಬೋದಾಗಿತ್ತು ಅಂತ ಅನ್ನಿಸ್ತು. ಬಟ್ ಅದು ಸಿಕ್ಕಾಬಟ್ಟೆ ಲೂಸ್ ಆಗಿರೋ ಬಟ್ಟೆ ಬೇರೆ ಕೊಟ್ಟಿದ್ದಾರೆ. ಜ್ಯುವೆಲರಿ ಕೊಟ್ಟಿದ್ದಾರೆ ಈ ಸರಿ ಎಕ್ಸ್ಟ್ರಾ ಏನು ಅಂತ ಅಂದರೆ. ಆ ಜ್ಯುವೆಲರಿನ ಒಂದು ನಮಗೆ, ಡ್ರೆಸ್ ಮಾತ್ರ ರೆಂಟು ವಾಪಸ್ ಕೊಡಬೇಕು. ಪ್ರಗತಿಗೆ ಆಗೋದಿಲ್ಲ, ಆಲ್ಟ್ರೇಷನ್ನು ಮಾಡಬೇಕು. ಇಲ್ಲಿ ಲಾಸ್ಟ್ ಟೈಮ್ ಬಟ್ಟೆ ತೊಗೊಂಡು ಬಂದಿದ್ವಿ, ಸಖತ್ತಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಇಲ್ಲ ಹಾಂ, ಇಲ್ಲಿ ಲೇಡೀಸ್ ನಿಂತವ್ರಲ್ಲ ಅಲ್ಲಿ 3 ಜನ. ಓಹೋ, ಇಲ್ಲಿ ರೋಡ್ ಬೇರೆ ಕಿತ್ತಿದ್ದಾರೆ ಅನ್ಸುತ್ತೆ.
ಅಲ್ಲಿಂದ ನಾನು ಲಾಸ್ಟ್ ಟೈಮ್ ಇಲ್ಲಿ ಒಂದು ಡ್ರೆಸ್ ತೊಗೊಂಡಿದ್ದೆ, ತುಂಬ ಚೆನ್ನಾಗಿತ್ತು ಕ್ವಾಲಿಟಿ, ಮತ್ತು ಸ್ವಲ್ಪ ಯೂನಿಕ್ ಆಗಿರೋ ಡ್ರೆಸ್ನ ತೋರಿಸಿದ್ರು ಅಂತ ಹೇಳ್ಬಿಟ್ಟು ಹೋದರೆ, ಈ ಸರಿ ಏನೂ ತೋರಿಸ್ತಾ ಇಲ್ಲ. ಆಮೇಲೆ ಒಂದೇ ಪೀಸ್ ಇಟ್ಕೊಂಡು ಇಷ್ಟೇ ಇರೋದು ಅಂತ, ಅಥವಾ ನಾವು ಹೋಗಿದ್ದು ಲೇಟ್ ಆಯ್ತಲ್ಲ, ಲೇಟ್ಗೆ ಬೆಳಗ್ಗೆಯಿಂದ ತೋರಿಸಿ ಟಯರ್ಡಾಗಿ ಏನು ಆ ಥರ ರೆಸ್ಪಾನ್ಸ್ ಮಾಡಿದ್ರು ಏನೋ ನನಗೆ ಗೊತ್ತಿಲ್ಲ, ನನಗೆ ಇಷ್ಟ ಆಗಲಿಲ್ಲ ಅವರು ರೆಸ್ಪಾನ್ಸ್ ಮಾಡಿದ್ದು. ಸರಿ ಅಂತ ಹೇಳ್ಬಿಟ್ಟು ಸ್ಟೈಲ್ ಯೂನಿಯನ್ ಅಂತಲೂ ಏನೋ ಇದೆ ಇಲ್ಲೊಂದು ಹೊಸ್ದಾಗಿ, ಅಲ್ಲಿ ಹೋಗಿದ್ವಿ. ಅಲ್ಲಿ ಒಳ್ಳೆ ಡ್ರೆಸ್ ಸಿಕ್ತು ಪ್ರಗತಿಗೆ. ಅದಾದಮೇಲೆ ಪ್ರಗತಿಗೆ ಗೊತ್ತಿಲ್ದಂಗೆ ಗಿಫ್ಟ್ ತರಬೇಕಲ್ಲ, ಸರಿ ನಮ್ಮ ಮನೆಯವ್ರು ಚಾಕ್ಲೇಟ್ ತೊಗೊಳ್ಳಲ್ಲ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಕಾರಲ್ಲಿ ಕೂರಿಸ್ಕೊಂಡಿದ್ರು. ನಾನು ಪಟ್ಟ ಅಂತ ಹೋಗಿ ಇನ್ನೂ 2 ಗಿಫ್ಟ್ ಪೆಂಡಿಂಗ್ ಇತ್ತು ಅಂತ ಹೇಳಿ ಅವನ್ನ ತೊಗೊಂಡು ಏನೋ ಜಸ್ಟ್ ತೊಗೊಂಡು ಬರ್ತೀನಿ ಹೋಗಿ ಅಂತ ಹೇಳಿ ಎಷ್ಟು ಮಾಡಿದ್ದೀವಿ ಗೊತ್ತಾ, ನಾನು ನನ್ನ ಹಸ್ಬೆಂಡ್ ಪ್ರಗತಿ ಕಾಣಿಸ್ಬಾರ್ದು ಅಂತ. ಮತ್ತು ಅದೇ ಡ್ರೆಸ್ ಶಾಪಲ್ಲೇ ಇನ್ನೂ ಒಂದು ಎಕ್ಸ್ಟ್ರಾ ಗಿಫ್ಟ್ ತೊಗೊಂಡು ಅದನ್ನು ಬುಕ್ ಮಾಡಿ, ಅಂದರೆ ಬಿಲ್ ಮಾಡಿಸೋದಕ್ಕೆ ಅಂತ ಹೇಳಿ ನಮ್ಮ ಮನೆಯವರು ಕರ್ಕೊಂಡು ಹೋಗ್ಬಿಡ್ತೀನಿ ಪ್ರಗತಿನ ಹೊರಗಡೆ, ನೀನು ಬಿಲ್ ಮಾಡಿಸ್ಕೊಂಡು ತೊಗೊಂಡು ಬಾ ಅಂತ ಹೇಳಿ ಬೇರೆ ಕಡೆ ಕರ್ಕೊಂಡೋಗಿ ಅಲ್ಲೇನೋ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಕಾರ್ ಪಾರ್ಕಿಂಗ್ ಮಾಡಿರಲ್ಲ, ಅಲ್ಲೋಗಿ ಕಾಯ್ಕೊಂಡು ನಿಂತಿದ್ರು. ಸರಿ ಅಂತ ಹೇಳಿ ನಾನು ಎರಡು ಪೆಂಡಿಂಗ್ ಇತ್ತು, 2 ಗಿಫ್ಟ್ ತೊಗೊಂಡು ಬಂದೆ. ಸೊ ಇಡೀ ದಿನ ಸರ್ಕಸ್ ಮಾಡಿದ್ದೀವಿ ನಾನು ನಮ್ಮ ಮನೆಯವರು. ಒಂಥರ ಸಖತ್ತಾಗಿತ್ತು, ಖುಷಿಯಾಗಿತ್ತು. ಪ್ರಗತಿಗೆ ನಿಜವಾಗ್ಲೂ ಒಂದು ಸುಳಿವೂ ಇಲ್ಲ. ನಾವೇನು ಮಾಡಿದ್ದೀವಿ ಅಂತ, ಇವತ್ತು ಪ್ರಗತಿ ಹತ್ತಿರೋದಕ್ಕೆ ನಾಳೆ ಖಂಡಿತ ವಾವ್ ಅಂತ ಸರ್ಪ್ರೈಸ್ ಆಗ್ತಾರೆ. ಇನ್ನು ಎಲ್ಲ ಬ್ಯಾಗಲ್ಲೂ ಒಂದೊಂದಿದೆ ಗಿಫ್ಟು. ಪ್ರಗತಿ ಡ್ರೆಸ್ ತೊಗೊಂಡಿರೋದ್ರಲ್ಲಿ ಒಂದಿದೆ, ಮತ್ತು ಈ ಬ್ಯಾಗಲ್ಲಿ ಒಂದು ಕದ್ದಿಟ್ಟಿದ್ವಿ. ಎಲ್ಲನೂ ತೊಗೊಂಡು ಒಂದು ಬ್ಯಾಗಲ್ಲಿ ಹಾಕಿ ಏನೋ ವಾರ್ಡ್ರೋಬಲ್ಲಿ ಎತ್ತಿಡ್ತಾ ಇದ್ದೀನಿ. ಸೊ ಇವತ್ತಿನ ಖುಷಿ ಇದಾಗಿತ್ತು. ಸೊ ನಾಳೆಯ ಬರ್ತ್ಡೇ ವ್ಲಾಗಲ್ಲಿ ನಾನು ಸಿಗ್ತೀನಿ. ಎಲ್ಲರೂ ವೆಯ್ಟ್ ಮಾಡ್ತಾಯಿರಿ. ಹಾಗೆ ಸುಮಾರು ಜನ ಗೆಸ್ ಮಾಡಿ ವಿಶ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಪ್ರಗತಿ ಫೋಟೋ ಹಾಕೋಕ್ಕೆ ಪ್ರಗತಿ ಸ್ಕೂಲಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ನಾಳೆ ನಾನು ಪ್ರಗತಿದು ಎಲ್ಲನೂ ಹಾಕ್ತೀನಿ.